ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾನಂತೂ ಭಾಳ ಚಲೋ ಮತ್ತು ಆರಾಮದಿ ನೋಡ್ರಿ. ಮತ್ತೊಂದು ನಾನು ಹೊಸ ವಿಡಿಯೋ ತಂದಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಇಲಿಗಳ ಕಾಟ ಹಲವಾರು ಕಾಡ್ತಾ ಇದೆಯಾ? ತುಂಬಾ ಇಲಿಗಳು ನಿಮ್ಮ ದವಸ ಧಾನ್ಯಗಳನ್ನು ಕಡಿದು ನಿಮ್ಮ ಮುಖ್ಯವಾದ ಸಾಮಗ್ರಿಗಳನ್ನು ಮತ್ತು ನಿಮ್ಮ ಹಲವಾರು ವಸ್ತುಗಳನ್ನು ಕಡಿದು ಹಾಕುತ್ತಿವೆ. ಹಾಗಾಗಿ ಈ ಒಂದು ಬ್ಯೂಟಿಫುಲ್ ರೆಮಿಡಿನ ತಂದಿದ್ದೀನಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ ನಾನು ಯಾವ ಥರ ಈ ರೆಮಿಡಿನ ತಯಾರು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನೋಡ್ರಿ, ನಿಮ್ಮ ಮನೆಯಲ್ಲಿ ಯಾವುದಾದರೂ ನೀವು ತಂದಿರ್ತಕ್ಕಂಥ ಮಾತ್ರೆಗಳು ಉಳಿದಿರ್ತಲ್ವ ಸ್ನೇಹಿತರೆ, ಆ 4-5 ಮಾತ್ರೆಗಳನ್ನು ನೀವು ಡೇಟ್ ಎಕ್ಸ್ಪೈರಿ ಆಗಿರೋ 4-5 ಮಾತ್ರೆಗಳನ್ನು ತೆಗೆದುಕೊಂಡು ಅದರ ಮಾತ್ರೆಗಳಿಗೆ ಅನುಸಾರವಾಗಿ ಒಂದು ಅರ್ಧ ಕಪ್ಪಿನಲ್ಲಿ ಒಂದು 4 ಮಾತ್ರೆಗಳು ಗಟ್ಟಿಯಾಗಿರುವಂತೆ ನೀರನ್ನು ಹಾಕಿ ಸ್ನೇಹಿತರೆ. ಹೆಚ್ಚಾಗಿ ನೀರನ್ನು ಹಾಕಬಾರ್ದು ನೋಡಿ ಸ್ನೇಹಿತರೆ. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರನೇ ನೀರನ್ನು ಹಾಕಿಬಿಡಿ ನೋಡಿ. ಅತಿ ಹೆಚ್ಚು ನೀರು ಹಾಕಿಲ್ಲ ಮತ್ತು ಅದಕ್ಕೆ ಕಡಿಮೆನೂ ಆಗಿಲ್ಲ. ಮಾತ್ರೆಗಳು ಸರಿ ಹೊಂದಿ ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ ಸ್ನೇಹಿತರೆ. ನೋಡಿರಿ, ಈ ಥರ ನೀರನ್ನು ಹಾಕಿ ಆ ಗೋಲಿಗಳು ಕರಗುವವರೆಗೂ ಮಾತ್ರೆಗಳನ್ನು ಕರಗಿಸಿ ನೋಡಿರಿ. ಇಲ್ಲಿ ನಾನು ಒಂದು ಸ್ವಲ್ಪ ಈ ಮೆಂತ್ಯ ಪ್ಲಸ್ ಅಂದರೆ ಜಂಡು ಬಾಂಬ್ ಎಣ್ಣೆನ ತೊಗೊಂಡಿದ್ದೇನೆ. ನೀವು ಮೈಕೈ ತಲೆನೋವು ಅದಕ್ಕೆ ಹಚ್ಕೋತಿರಲ್ವ, ಸಾಮಾನ್ಯವಾಗಿ ಅದೇ ಎಣ್ಣೆನ ತೊಗೋಬೇಕಾಗುತ್ತೆ. ಇದ್ರೆ ತೊಗೊಳ್ಳಿ, ಇಲ್ಲದ್ರೆ ಪರವಾಗಿಲ್ಲ, ಇದನ್ನು ಮಾತ್ರ ಹಾಕ್ಬೋದು. ನೋಡಿರಿ, ನಮ್ಮ ಮನೆಯಲ್ಲಿ ಇತ್ತು, ನಾನು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಒಂದು ಅರ್ಧ ಸ್ಪೂನ್ ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ಮಾಡೋದರಿಂದ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ. ಈಗ ಅದು ಕರಗಿರುತ್ತಲ್ವ ಆ ಮಾತ್ರೆಗಳು, ಅದಕ್ಕೆ ನಾನು ಸ್ವಲ್ಪ ಈ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ, ಜಂಡು ಬಾಂಬ್ ನೋಡಿರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ನೋಡಿರಿ. ಈ ಗೋಲಿಗಳೆಲ್ಲ ಕರಗಿಬಿಟ್ಟು ನೋಡಿರಿ, ನಾವು ಮುಚ್ಚಿ ಒಂದು ಕಡೆ ತೆಗೆದುಕೊಂಡು ಬಿಡೋಣ ನೋಡಿರಿ. ಈ ಥರ ಆಯಿತು ನೋಡಿರಿ. ಇದು ರೆಮಿಡಿ, ಇದೇ ರೆಮಿಡಿ ತುಂಬಾ ಯೂಸ್ಫುಲ್ ಮತ್ತು ಎಫೆಕ್ಟಿವ್ ಆಗಿದೆ. ನೀವು ಇದನ್ನು 2 ಬಾರಿ ಹಾಕ್ತಾ ಬನ್ನಿ, ಮುಂಜಾನೆ ಮತ್ತು ಸಂಜೆಗೆ. ತುಂಬಾ ಎಫೆಕ್ಟಿವ್ ನೋಡಿರಿ. ನಾನು ತೋರಿಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನೋಡಿ. ಅತಿ ಹೆಚ್ಚು ಗಟ್ಟಿನೂ ಬೇಡ, ಅತಿ ಈಸಿ ಸುಲಭವಾಗಿ ಬೇಡ ನೋಡಿ. ಈ ಥರ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ದವಸ ಧಾನ್ಯಗಳು ಚೀಲಗಳು ಇದ್ದರೆ ಅದನ್ನು ಕಡಿತಾ ಇವೆ. ಹಾಗಾದರೆ ಇದನ್ನು ಹಾಕಿ ಮತ್ತು ಇದನ್ನು ಕೈಯಿಂದ ಆದಷ್ಟು ಕೈಯನ್ನು ಮುಟ್ಟದೆ ಹೈಜಿನಿಕ್ ಆಗಿ ಕಲಿಸ್ಕೊಡಿ. ತುಂಬಾ ಡೇಂಜರ್, ಎಕ್ಸ್ಪೈರಿ ಆಗಿರೋ ಮಾತ್ರೆಗಳಿರುತ್ತವೆ. ಥ್ಯಾಂಕ್ ಯು. ಇದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ.